दर्शन करने। ರಾಮೇಶ್ವರಂ में क्या होता है ಸ್ಪೆಷಲ್? ನಮಸ್ಕಾರ ಇನ್ಫಿನಿಟಿ ಫ್ಯಾಮಿಲಿ. ಸೊ ಇವಾಗ ನಾವು ಬಂದುಬಿಟ್ಟು ಅಬ್ದುಲ್ ಕಲಾಂ ಅವ್ರ ಮನೆಗಾದ್ರೆ ಹೋಗ್ತಾ ಇದ್ದೀವಿ. ಸೊ ಈ ಟ್ರೈನ್ ಹೆಸರು ಬಂದುಬಿಟ್ಟು ರಾಮೇಶ್ವರಂ ಎಕ್ಸ್ಪ್ರೆಸ್ ಅಂತ, 16779 ಅಂತ ಇದ್ರ ನಂಬರು. ಸೊ ಇದು ತಿರುಪತಿಯಿಂದ ಆದರೆ ಸ್ಟಾರ್ಟ್ ಆಗ್ತದೆ. ಒಂದು ಕಟ್ಪಾಡಿಯಿಂದ 14 ಗಂಟೆ ಜರ್ನಿ ಈ ಟ್ರೈನಲ್ಲಿ. ಗೈಸ್ ಇವಾಗ ರಾಮೇಶ್ವರಂ ಜರ್ನಿದಲ್ಲಿ ಸೊ ಟ್ರೈನಲ್ಲಿ ಆದರೆ ಇದ್ದೀನಿ ಇವಾಗ. ಸೊ ಟೈಮ್ ಬಂದುಬಿಟ್ಟು 7:30 ಆದರೆ ಆಗ್ತಾಯಿದೆ. ಸೊ ಈ ಒಂದು ಟ್ರೈನಲ್ಲಿ ಒಬ್ಬ ಈ ಪೆನ್ನನ್ನು ಮಾರೋರೊಬ್ಬರು ಬಂದಿದ್ದರು ಡಿಸ್ಪ್ಲೇನ. ಸೊ ಇದರಲ್ಲಿ ಏನಾದರೂ ಬರೆಯೋಣ ಅಂತ ಹೇಳ್ಬಿಟ್ಟು ಬರಿತೀನಿ. ಸೊ ಹಿಂದಿದಲ್ಲಿ ಬರಿತೀನಿ, ನೀವು ಅರ್ಥ ಮಾಡ್ಕೊಳ್ಳಿ ಏನು ಬರಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಏನಾದರೂ ತಪ್ಪಿದರೆ ಕ್ಷಮಿಸಿ. ನೋಡಿ ಗೈಸ್, ಟ್ರೈನಲ್ಲಾದರೆ ಹೋಗ್ತಾಯಿದ್ವಿ. ಸೊ ಇದನ್ನಾದರೆ ಡ್ರಾ ಮಾಡಿದ್ವಿ. ಇದೇನು ಅಂತೇಳ್ಬಿಟ್ಟು ನನಗೆ ಎಕ್ಸ್ಪ್ಲೇನ್ ಮಾಡಿ. ಸೊ ಇದು ದೇವರ ಮಂತ್ರ ಇದೊಂದು. ಟೈಮ್ ಬಂದುಬಿಟ್ಟು ಇವಾಗ 7:30 ಆದರೆ ಆಗ್ತಾಯಿದೆ. ಸೊ ನೋಡ್ಬೋದು ಟ್ರೈನ್ ಫುಲ್ಲು ಕೂಲ್ ಆಗಿಬಿಟ್ಟಿದೆ. ಸೊ ಟೈಮ್ ಬಂದುಬಿಟ್ಟು 7:30 ಆದರೆ ಆಗ್ತಾಯಿದೆ. ನಾನು ಟ್ರೈನಲ್ಲಾದರೆ ಇದ್ದೀನಿ. ಸೊ ನನ್ನ ಸೀಟ್ ನಂಬರ್ ಆದರೆ ಚೇಂಜ್ ಮಾಡಿಕೊಂಡೆ. ಸೊ ಇವಾಗ 23 ಆದರೆ ತೊಗೊಂಡೆ. ಸೊ ಮೊದಲು ಬೇರೆ ಸೀಟ್ ನಂಬರ್ ಆದರೆ ಇತ್ತು. ಸೊ ಅವರು ಬೇರೆಯವ್ರು ಬುಕ್ ಆದರೆ ಮಾಡ್ಕೊಂಡಿದ್ದ ಆ ಸೀಟನ್ನು. ಸೊ ಆ ಕಾರಣದಿಂದ ನಮಗೆ ಟಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ ಕಾರಣದಿಂದ ನಮಗೆ ಬೇರೆ ಸೀಟ್ ಆದರೆ ನಂಬರ್ ಕೊಟ್ಟಿದ್ದಾರೆ. ಸೊ ಇದು ಬಂದುಬಿಟ್ಟು ಖಾಲಿ ಇದೆ ಅಂತೆ. ಸೊ ಆ ಕಾರಣದಿಂದ ನಮಗೆ ಈ ಸೀಟ್ ಆದರೆ ಸಿಕ್ಕಿತ್ತು. ಕನ್ನಡ ಲ್ಯಾಂಗ್ವೇಜ್ ಬರೋಲ್ಲ ಅವ್ರಿಗೆ. ಸೊ ಮಾತಾಡ್ಸೋಣ. ನನಗೆ ಹಿಂದಿ ಆದರೆ ಬರುತ್ತೆ ಗೈಸ್, ಆ ಕಾರಣದಿಂದ ನನಗೇನು ಪ್ರಾಬ್ಲಮ್ ಆಗೋಲ್ಲ. आप समझ रहे हो क्या मेरा भाषा? कन्नड़ नहीं समझते? आपका नाम क्या है? विजय सिंह. इधर से आए आप? लखनऊ से. लखनऊ ಆದರೆ ಬಂದಿರೋದಂತೆ ಅವರು. खेती काम करते हैं क्या? और क्या क्या खेती अभी आपका खेती में? चावल आलू, चावल, गेहूँ, मक्का सब होता है. तो सब. किधर जा रहे हैं अभी आप? अब यहाँ तिरुपति बालाजी दर्शन करने. बालाजी दर्शन कर लिए क्या? हाँ. अभी किधर जा रहे हैं? अब रामेश्वरम जा रहे हैं. रामेश्वरम जा रहे हैं. क्यों जा रहे हैं रामेश्वरम? दर्शन करने. रामेश्वरम में क्या होता है स्पेशल? रामेश्वरम में आप पहली बार जा रहे हैं. ठीक है. आपको जो पता है क्या रामेश्वरम में क्या है करके? अभी उधर क्या है? अभी नहीं पता. ठीक है, मैं बताता हूँ आपको. रामेश्वरम में अभी राम सेतु है. अभी धाम में 4 बड़ा धाम है ना, उसमें राम सेतु होता है. वो बहुत फेमस है रामेश्वरम में. और आपको रामेश्वरम बाजू आपको धनुषकोडी भी मिलता है. वो बहुत अच्छा होता है. लास्ट लैंड ऑफ इंडिया बोलते हैं उसको. वो भी देखना है आप रामेश्वरम में. वो तो अच्छा लगता है रामेश्वरम. तो कैसा है आप, कैसा जर्नी, ये जर्नी कैसा लगा आपको? ಬಡ ಇವಾಗ ಟೈಮ್ ಬಂದುಬಿಟ್ಟು 8 ಗಂಟೆ ಆದರೆ ಆಗ್ತಾಯಿದೆ. ಸೊ ವೆಜ್ ಪುಲಾವ್ ಆದರೆ ತಗೊಂಡೆ. ನೋಡ್ಬೋದು ಯಾವ ಥರ ಇದೆ ಅಂತ ಟೇಸ್ಟ್ ಹೇಳ್ತೀನಿ. ಚೆನ್ನಾಗಿದೆ ಗೈಸ್ ವೆಜ್ ಪುಲಾವು. ಸೊ ಇದು ತಮಿಳ್ನಾಡು ಫುಡ್, ಇದು ಚೆನ್ನಾಗಿರ್ತದೆ. ಇವಾಗ ತಮಿಳ್ನಾಡು ಒಳಗಡೆ ಕಾದ್ರೆ ಬಂದಿದ್ವಿ. ಚೆನ್ನಾಗಿತ್ತು ವೆಜ್ ಪುಲಾವು. ಸೊ ಈ ವೆಜ್ ಪುಲಾವ್ ತಿನ್ಕೊಂಡು ಈ ಪ್ಲೇಸನ್ನು ನೋಡ್ತಾ ಇದ್ದರೆ ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ಅನುಭವಗಳು ಸಿಗುತ್ತೆ. ಸೊ ಈ ವೆಜ್ ಪುಲಾವ್ ಬಂದುಬಿಟ್ಟು ನಾನು ಒಂದು ಆರ್ಡ್ರ್ ಆದರೆ ಮಾಡಿದ್ದೆ. ಬರ್ತಾ ಇರಬೇಕಾದ್ರೆ ಅವರೇ ಬರ್ತಾರೆ. ಸೊ ಆರ್ಡ್ರ್ ಆದರೆ ತಗೊಂಡು ನೆಕ್ಸ್ಟು 3 ಸ್ಟಾಪ್ಸಲ್ಲಿ ಹಾಫ್ ಆನ್ ಅವರ್ ಆದಮೇಲೆ 7:30ಗೆ ತೊಗೊತಾರೆ ಬಂದು. ಆಮೇಲೆ 8 o'clock ಆದರೆ ನಮ್ಗೆ ಫುಡ್ ಆದರೆ ಸರ್ವ್ ಮಾಡ್ತಾರೆ. ಟ್ರೈನಲ್ಲಿ ಇಲ್ಲೆಲ್ಲೂ ನಿಲ್ಲಿಸಲ್ವಲ್ಲ, ಹೋಗ್ತಾ ಇರ್ತದೆ ಟ್ರೈನು, ಅಲ್ಲಲ್ಲಿ ಸ್ಟಾಪ್ಸ್ ಇರ್ತಾರೆ. ನಾವು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವರೇ ತೊಗೊಂಬಂದು ಕೊಡ್ತಾರೆ. ಚೆನ್ನಾಗಿತ್ತು ವೆಜ್ ಪುಲಾವ್ ಅದೇ ತಿಂತಾಯಿದ್ದೀನಿ. ನಮಸ್ಕಾರ ಇನ್ಫಿನಿಟಿ ಫ್ಯಾಮಿಲಿ. ಸೊ ನಮ್ಮ ಒಂದು ಟ್ರೈನ್ ಬಂದುಬಿಟ್ಟು ಇವಾಗ ನೋಡ್ಬೋದು ಎಲ್ಲಿ ಹೋಗ್ತಾಯಿದೆ ಅಂತ ಹೇಳ್ಬಿಟ್ಟು ವಾಟ್ರಲ್ಲದೇ ಹೋಗ್ತಾಯಿದೆ ನಮ್ಮ ಟ್ರೈನು. ಸೊ ನೋಡ್ಬೋದು ನಿಮ್ಗೆ ಇಲ್ಲಿ ಕೆಳಗಡೆ ಆದರೆ ಕಾಣಿಸುತ್ತೆ. ಸೊ ಫುಲ್ ನೈಟ್ ಆಗಿರೋ ಕಾರಣದಿಂದ ನಮಗೇನು ಕಾಣಿಸ್ತಾ ಇಲ್ಲ ನೋಡಿ.
ಬಂದಿದ್ದೆ ರಾಮೇಶ್ವರಂಗೆ. ಸೊ ನೋಡ್ಬೋದು ಇವಾಗ ತಾನೇ ನಾವು ರಾಮೇಶ್ವರಂಗೆ ಆದರೆ ಬಂದಿದ್ವಿ. ನೋಡ್ಬೋದು ಕ್ಲೈಮೇಟ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಎಷ್ಟೊಂದು ಜನ ಆದರೆ ಬಂದಿದ್ದಾರೆ ಇಲ್ಲಿಗೆ. ಸೊ ನೋಡಿ, ಸೊ ನಾವು ಇಲ್ಲಿಂದ ಆದರೆ ಹೊರಡಬೇಕು. ಸೊ ಬೆಳಗ್ಗೆ ಟೈಮು ಒಂದು 4:36 ಆದರೆ ಆಗ್ತಾಯಿದೆ ಇವಾಗ ಟೈಮು. ಸೊ ನಾವು ಇದೇ ಒಂದು ಸ್ಲೀಪರ್ ಕೋಚಲ್ಲಿದ್ವಿ. ಸುಮಾರು ಒಂದು 14 ಅವರ್ ಆದರೆ ಜರ್ನಿ ಮಾಡಿದ್ವಿ. ಸೊ ನಾವು ಇಲ್ಲಿಂದ ಆದರೆ ಹೊರಡ್ತಾ ಇದ್ವಿ ಇವಾಗ. ಸೊ ಬನ್ನಿ ಹೋಗೋಣ. ಸೊ ಬೆಳಗ್ಗೆ ಮೈಂಡ್ ಎಲ್ಲ ತುಂಬ ಬಿಸಿ ಆಗಿಬಿಟ್ಟಿದೆ. ನೈಟೆಲ್ಲ ನಿದ್ದೆ ಇರಲಿಲ್ಲ ನಮಗೆ. ಸೊ ಇಲ್ಲಿಂದ ನಾವು ಬಸ್ ಸ್ಟ್ಯಾಂಡ್ಗಾದರೆ ಹೋಗಬೇಕು. ಬಸ್ ಸ್ಟ್ಯಾಂಡ್ಗೆ ಹೋಗಿ ಸೊ ಅಲ್ಲಿಂದ ಬಸ್ ತಗೊಂಡು ನಾವು ಟೆಂಪಲ್ಗಾದರೆ ಹೋಗಬೇಕು. ಸೊ ಬನ್ನಿ ಹೋಗೋಣ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ನಮಸ್ಕಾರ ಇನ್ಫಿನಿಟಿ ಫ್ಯಾಮಿಲಿ. ಸೊ ಇವಾಗ ನಾವು ಬಂದುಬಿಟ್ಟು ಪ್ರಪಂಚದ ಪ್ರಸಿದ್ಧಿಯಾಗಿರ್ತಕ್ಕಂತಹ ಒಂದು ರಾಮೇಶ್ವರ ಜ್ಯೋತಿರ್ಲಿಂಗದ ಮುಂದೆ ಆದರೆ ಇದ್ದೀವಿ. ಸೊ ಈ ದೇವಾಲಯದ ದರ್ಶನ ಪಡೆಯುವುದಕ್ಕೆ ಎಷ್ಟೊಂದು ಜನರ ಕನಸಾಗಿರ್ತದೆ. ಸೊ ಆದರೆ ಅದನ್ನು ಒಂದು ನನಸಾಗಿ ಮಾಡ್ಕೊಳ್ಳೋದಕ್ಕೆ ಕೆಲವ್ರ ಹತ್ರ ಒಂದು ಹಣ ಇರ್ತದೆ, ಆದರೆ ಒಂದು ಟೈಮ್ ಇರೋದಿಲ್ಲ. ಕೆಲವ್ರ ಹತ್ರ ಒಂದು ಸಮಯ ಇರ್ತದೆ, ಆದರೆ ಹಣ ಇರೋದಿಲ್ಲ. ಸೊ ಆ ಕಾರಣದಿಂದ ನಾನು ಪ್ರಪಂಚದ ಮೂಲೆಗಳಿಗೂ ಹೋಗಿ ಒಂದು ಸಮಾಚಾರದ ಮುಖಾಂತರ ಒಂದು ವಿಜುವಲ್ಸ್ ಹಾಕಿ ನಿಮಗೆ ಒಂದು ತಲುಪಿಸ್ತಾ ಇರ್ತೀನಿ. ಸೊ ಸುಮಾರು ವ್ಲಾಗ್ಸ್ ಆದರೆ ಅಪ್ಲೋಡ್ ಮಾಡಿದ್ದೀನಿ ಇದುವರೆಗೂ. ನಾನು ಸುಮಾರು 1.5 ವರ್ಷದ ಮೇಲೆ ಆಗ್ತಾಯಿದೆ. ಸೊ ರೀಚ್ ಅಷ್ಟೊಂದು ಜಾಸ್ತಿ ಇಲ್ಲ. ಸೊ ಆದ್ರೂ ನಾನು ನಿಮಗೆ ಒಂದು ಸಮಾಚಾರವನ್ನಾದರೆ ಕೊಡ್ತಾನೇ ಇರ್ತೀನಿ. ಸೊ ನಿಮ್ಮ ಒಂದು ಸಣ್ಣ ಸಪೋರ್ಟಿಂದ ನನಗೆ ಸ್ವಲ್ಪ ಮೋಟಿವೇಶನ್ ಆದರೆ ಸಿಗ್ತದೆ. ಇನ್ನೂ ಪ್ರಪಂಚದ ಮೂಲೆಗಳಿಗೂ ಹೋಗಿ ನಿಮಗೆ ಒಂದು ಸ್ವಚ್ಛವಾಗಿರ್ತಕ್ಕಂತಹ ಒಂದು ನಮ್ಮ ಸಮಾಜವನ್ನಾದರೆ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ಈ ವಿಡಿಯೋ ಒಳಗಡೆಗೆ ಇಳಿಯೋಣ. ಸೊ ಒಂದು ಪ್ರಾಧಾನ್ಯತೆ ಬಗ್ಗೆ ಮಾತಾಡೋಣ, ಈ ದೇವಾಲಯದ ಪ್ರಾಧಾನ್ಯತೆ ಬಗ್ಗೆ ಮಾತಾಡೋಣ. ಸೊ ಈ ದೇವಾಲಯ ಬಂದುಬಿಟ್ಟು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಜ್ಯೋತಿರ್ಲಿಂಗ, ಒಂದು ರಾಮೇಶ್ವರ ಜ್ಯೋತಿರ್ಲಿಂಗ. ಸೊ ಈ ಒಂದು ಜ್ಯೋತಿರ್ಲಿಂಗದ ಒಂದು ಹಿಸ್ಟ್ರಿ ಬಗ್ಗೆ ಮಾತಾಡೋದಾದರೆ ಒಂದು ರಾಮಾಯಣಕ್ಕೆ ಒಂದು ಲಿಂಕ್ ಆದರೆ ಹೊಂದಿದೆ ಈ ದೇವಾಲಯ. ಸೊ ಆಗ ರಾಮನ ಒಂದು ಕಾಲದಲ್ಲಿ ಒಂದು ಯುದ್ಧ ಆದರೆ ನಡೀತದೆ ರಾಮನಿಗೆ ಹಾಗೂ ಒಂದು ಬ್ರಾಹ್ಮಣ ರಾವಣನಿಗೆ. ಆ ಯುದ್ಧದ ಸಂದರ್ಭದಲ್ಲಿ ಒಂದು ಬ್ರಾಹ್ಮಣ ರಾವಣ ಒಂದು ಮೃತಪಡ್ತಾನೆ. ಸೊ ಆ ಒಂದು ಪಾಪ ವಿಮೋಕ್ಷದ ಕಾರಣಕ್ಕೋಸ್ಕರ ಈ ಒಂದು ಶಿವನ ಆಲಯವನ್ನಾದರೆ ನಿರ್ಮಾಣ ಮಾಡ್ತಾರೆ. ಸೊ ಅದೇ ಒಂದು ರಾಮೇಶ್ವರ ಜ್ಯೋತಿರ್ಲಿಂಗ. ಸೊ ಈ ಒಂದು ಜ್ಯೋತಿರ್ಲಿಂಗ ಒಂದು 15 ಎಕರೆಗಳಲ್ಲಾದರೆ ಒಂದು ವಿಸ್ತೀರ್ಣವಾಗಿದೆ. ಅದೇ ಥರ ಸುಮಾರು ಒಂದು 22 ಗೋಪುರಗಳಾದರೆ ಹೊಂದಿದೆ. ಅದರಲ್ಲಿ 4 ಪ್ರಾಧಾನ್ಯವಾಗಿರ್ತಕ್ಕಂತಹ ಗೋಪುರಗಳು. ಅದೇ ಥರ 1212 ಒಂದು ಶಿಲ್ಪಗಳಾದರೆ ಇದ್ದಾವೆ. ಪ್ರತಿಯೊಂದು ಶಿಲ್ಪಗಳು ತನ್ನದೇ ಆದ ಮಹಿಮೆಯನ್ನಾದರೂ ಹೊಂದಿದೆ. ಅದೇ ಥರ ಆ ಒಂದು ಶಿಲ್ಪಗಳು ನಮಗೆ ಒಂದು ಧ್ಯಾನವಾಗಿರ್ತಕ್ಕಂತಹ ಒಂದು ಮನಸ್ಥಿತಿಯನ್ನಾದರೆ ಕೊಡ್ತದೆ. ಒಂದು ಧ್ಯಾನದ ಲೋಕದಲ್ಲಾದರೆ ನಮ್ಮನ್ನು ಕರ್ಕೊಂಡೋಗ್ತದೆ. ಮತ್ತು ಅದೇ ಥರ ಈ ಒಂದು ದೇವಾಲಯದಲ್ಲಿ ಸುಮಾರು ಒಂದು 22 ತೀರ್ಥಗಳಾದರೆ ನಿಮಗೆ ಕಾಣಿಸುತ್ತೆ ಒಳಗಡೆ ಹೋಗಿದ ತಕ್ಷಣವೇ. ಅದರಲ್ಲಿ ಒಂದು ಆಚೆ ಒಂದು ಸಮುದ್ರ ಆದರೆ ಇರ್ತದೆ ನಿಮಗೆ. ಆ ಸಮುದ್ರ ಒಂದು ಅಗ್ನಿ ತೀರ್ಥ ಅಂತ ಹೇಳ್ಬಿಟ್ಟು ಅದು ಮೊದಲನೇ ಒಂದು ತೀರ್ಥ. ಈ ತೀರ್ಥದ ನಿರ್ಮಾಣ ಏನಕ್ಕೆ ಮಾಡಿದಾರಪ್ಪ ಅಂತ ಹೇಳಿದ್ರೆ, ಸೊ ಮೊದಲು ನಾವು ಒಂದು ದೇವಾಲಯ ಒಳಗಡೆ ಹೋಗೋಕ್ಕಂತೂ ಮೊದಲು ಈ ಒಂದು ಅಗ್ನಿ ತೀರ್ಥದಲ್ಲಿ ನಾವು ಸ್ನಾನ ಮಾಡಿ ಒಂದು ನಮ್ಮ ಮನಸ್ಸು ಶುದ್ಧ ಹಾಗೂ ಶರೀರ ಶುದ್ಧವನ್ನು ಮಾಡಿಕೊಂಡು ದೇವಸ್ಥಾನ ಒಳಗಡೆ ಹೋಗಬೇಕು ಅಂತ ಹೇಳ್ಬಿಟ್ಟು ಇದನ್ನು ನಿರ್ಮಾಣ ಮಾಡಿದ್ದಾರೆ. ಎರಡನೇದು ಮಹಾತೀರ್ಥ, ಸೇತು ತೀರ್ಥ, ರಾಮತೀರ್ಥ ಅಂತ ಸುಮಾರು ಒಂದು 22 ತೀರ್ಥಗಳಾದರೆ ನಮಗೆ ಕಾಣಿಸುತ್ತೆ. ಸೊ ನೀವು ಖಚಿತವಾಗಿ ತೀರ್ಥಗಳ ಒಂದು ಸ್ನಾನವನ್ನಾದರೆ ಪಡಿಬೇಕು. ಅದೇ ಥರ ಈ ಒಂದು ರಾಮೇಶ್ವರ ಜ್ಯೋತಿರ್ಲಿಂಗ ತುಂಬ ಒಂದು ಸಾಂಪ್ರದಾಯಿಕವಾಗಿ ತುಂಬ ಜಾಸ್ತಿ ಇದೆ, ಸಂಸ್ಕೃತಿ ಜಾಸ್ತಿ ಇದೆ ಈ ಒಂದು ಜ್ಯೋತಿರ್ಲಿಂಗದಲ್ಲಿ. ಸೊ ನಮ್ಮ ಒಂದು ಶೈವ ಸಂಸ್ಕೃತಿ ಅಂತ ನಿಮಗೆ ಗೊತ್ತಿರ್ತದೆ. ಶೈವ ಸಂಸ್ಕೃತಿ ಎಂದರೆ ಶಿವನನ್ನು ಅಪಾರವಾಗಿ ಒಂದು ನಂಬುವ ಒಂದು ಸಂಸ್ಕೃತಿ, ಶಿವನನ್ನು ಅಪಾರವಾಗಿ ಪೂಜಿಸುವ ಒಂದು ಸಂಸ್ಕೃತಿ ಅಂದರೆ ಶೈವ ಸಂಸ್ಕೃತಿ. ಆ ಶೈವ ಸಂಸ್ಕೃತಿಯಲ್ಲಿ ಒಂದು ಮೇಲೆ ಇದೆ. ಶೈವ ಸಂಸ್ಕೃತಿಯಲ್ಲಿ ಒಂದು ವಿಭಿನ್ನವಾಗಿರ್ತಕ್ಕಂತಹ ಒಂದು ಸ್ಥಾನವನ್ನಾದರೆ ಪಡೆದಿದೆ. ಅದೇ ಥರ ಒಂದು ಆಗಿನ ಕಾಲದಲ್ಲಿ ಸೀತೆ ಒಂದು ಲಂಕೆಯಿಂದ ಬಂದ ಮೇಲೆ ಸ್ವತಃ ತನ್ನ ಒಂದು ಕೈಯಿಂದ ಒಂದು ಕಬ್ಬಿಣದ ಚಕ್ಕೆಯಿಂದ ಈ ಒಂದು ಜ್ಯೋತಿರ್ಲಿಂಗವನ್ನಾದರೆ ನಿರ್ಮಾಣ ಮಾಡಿದಾಳೆ ಅಂತ ಎಷ್ಟೊಂದು ಸಂಪ್ರದಾಯಗಳಾದರೆ ಹೇಳ್ತಾ ಇದೆ. ಈಗ ಜಗಳ ಏನಕ್ಕೆ ಬಂತು ಅನ್ನೋ ಒಂದು ಹಿಸ್ಟ್ರಿ ಬಗ್ಗೆ ಮಾತಾಡೋಣ. ಸುಮಾರು ವರ್ಷಗಳ ಹಿಂದೆ ರಾಮನಿಗೂ ಬ್ರಾಹ್ಮಣ ರಾವಣನಿಗೂ ಯುದ್ಧ ಆಗತ್ತೆ. ಏನಕ್ಕೆ ಅಂತೇಳಿದ್ರೆ
ಒಂದು ಸೀತಾದೇವಿಯನ್ನು ಒಂದು ಲಂಕೆಗೆ ರಾವಣ ಕರೆದುಕೊಂಡು ಹೋಗ್ಬಿಟ್ಟಿರ್ತಾನೆ. ಸೊ ಆಗ ಆ ಲಂಕೆಯಿಂದ ಒಂದು ತರಲು ಒಂದು ಆಂಜನೇಯ ಒಂದು ದಾರಿಯನ್ನು ಏರ್ಪಾಟು ಮಾಡ್ತಾನೆ. ಅದೇ ಒಂದು ರಾಮ ಸೇತು ಅಂತ ಹೇಳ್ಬಿಟ್ಟು ಆ ದಾರಿ ಏರ್ಪಾಟು ಮಾಡಿದ ಮೇಲೆ ಒಂದು ಹೋಗ್ತಾರೆ ಸೀತೆಯನ್ನು. ಸೊ ಕರ್ಕೊಂಡು ಬಂದ ಮೇಲೆ ಒಂದು ರಾಮನಿಗೆ ಒಂದು ರಾವಣನಿಗೆ ಯುದ್ಧ ಆಗಿ ಆಗ ಒಂದು ಆ ಯುದ್ಧದಲ್ಲಿ ಬ್ರಾಹ್ಮಣ ರಾವಣ ಸಾವನ್ನಾದರೆ ಅಪ್ಪುತ್ತಾನೆ. ಆ ಸಾವನ್ನು ಅಪ್ಪಿದ ಪಾಪ ವಿಮೋಕ್ಷದ ಕಾರಣದಿಂದ ಸ್ವತಃ ಶಿವನನ್ನು ತಂದು ಒಂದು ರಾಮೇಶ್ವರಂನಲ್ಲಿ ಇಡುತ್ತಾರೆ. ಸೊ ಅದೇ ಒಂದು ರಾಮೇಶ್ವರ ಶಿವಲಿಂಗ, ಒಂದು ರಾಮೇಶ್ವರ ಜ್ಯೋತಿರ್ಲಿಂಗ ಅಂತ ಹೇಳ್ಬಿಟ್ಟು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕನ್ನಾದರೆ ಮಾಡಿ. ಸುಮಾರು ಒಂದು 5,000 ಲೈಕುಗಳು ಮಾಡಿದ ಮೇಲೆ ನಾನು ಉಳಿದ ಎಲ್ಲ ಜ್ಯೋತಿರ್ಲಿಂಗಗಳಿಗೆ ಪ್ರವೇಶ ಮಾಡಿ ಅದರ ಒಂದು ಸಂಸ್ಕೃತಿ, ನಮ್ಮ ಒಂದು ಹಿಂದೂ ಸಂಸ್ಕೃತಿಯ ಒಂದು ವಿಭಿನ್ನತೆಯನ್ನು ನಿಮಗೆ ತೋರಿಸ್ತೀನಿ. ಸೊ ಈ ವಿಡಿಯೋಗೆ 5,000 ಲೈಕುಗಳು ಬೇಕು ಅಷ್ಟೇ. ಸೊ ಲೈಕುಗಳನ್ನು ಮಾಡಿ ಉಳಿದ ಒಂದು 11 ಜ್ಯೋತಿರ್ಲಿಂಗಗಳು ಮತ್ತು 4 ಧಾಮಗಳ ಯಾತ್ರೆ ಮಾಡಿ ಅದರ ವಿಭಿನ್ನವಾಗಿರ್ತಕ್ಕಂಥ ಅರ್ಥಪೂರ್ಣವನ್ನಾದರೆ ನಿಮ್ಗೆ ತಿಳಿಸ್ತೀನಿ ಕನ್ನಡದಲ್ಲಿ. ನಮಸ್ಕಾರ ಇನ್ಫಿನಿಟಿ ಫ್ಯಾಮಿಲಿ. ಸೊ ಇವಾಗ ನಾವು ಬಂದುಬಿಟ್ಟು ಧನುಷ್ಕೋಡಿಗೆ ಆದರೆ ಬಂದಿದ್ವಿ. ಸೊ ನೀವು ನೋಡಿರ್ತೀರ ಒಂದು ರೀಲ್ಸಲ್ಲೆಲ್ಲ ಒಂದು ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಅಂತ ಅಂದರೆ ಹೇಳ್ತಾ ಇರ್ತಾರೆ. ಸೊ ರೀಲ್ಸಲ್ಲಿ ತುಂಬ ಒಂದು ಫೇಮಸ್ ಮಾಡಿರ್ತಕ್ಕಂಥ ಪ್ಲೇಸ್ ಇದು. ಸೊ ಇಲ್ಲಾದರೆ ಇದ್ದೀವಿ, ಇದೇ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ. ಸೊ ಈ ಕಡೆ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ, ಅದೆಲ್ಲ ಸಮುದ್ರ ಇದು ಈ ಕಡೆಯಿಂದ ಹೋದರೆ. ಸೊ ಬೆಳಗ್ಗೆ ಒಂದು 30 ಕಿಲೋಮೀಟ್ರ್ ಆದರೆ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಟ್ಕೊಂಡು ನಾವಾದರೆ ಬಂದಿದ್ವಿ. ಒಂದು 30-35 ರುಪೀಸ್ ಏನೋ ತೊಗೊಂಡ್ರೆ ಅಷ್ಟೇ ಒಂದು ಟಿಕೆಟು. ಇಲ್ಲಿಗೆ ಗೌರ್ಮೆಂಟ್ ಬಸ್ಸಸ್ಸೇ ಬರ್ತದೆ. ಸೊ ನೀವೇನಾದರೂ ರಾಮೇಶ್ವರಂ ಬಂದರೆ ನೀವು ಇದು ಮಾಡೋಕ್ಕೆ ಅಂದರೆ ಪ್ರೈವೇಟ್ ವೆಹಿಕಲ್ ಇಟ್ಕೊಳಕ್ಕೆ ಹೋಗ್ಬೇಡಿ, ಆಟೋಸಲ್ಲೆಲ್ಲ ಬರೋಕ್ಕೆ ಹೋಗ್ಬೇಡಿ. ಗೌರ್ಮೆಂಟ್ ವೆಹಿಕಲ್ ಇರ್ತದೆ ನಿಮಗೆ. ಬರೀ 30 ರುಪೀಸಲ್ಲಾದರೆ ಬಂದುಬಿಡ್ತೀರಾ ಒಂದು ರಾಮೇಶ್ವರಮಿಂದ. ಸೊ ಒಳ್ಳೆ ಅನುಭವಗಳಾದರೆ ಇದೆ. Welcome to the last land of India. This is Dhanushkodi. ನಮಸ್ಕಾರ ಇನ್ಫಿನಿಟಿ ಫ್ಯಾಮಿಲಿ. ಸೊ ಇವಾಗ ನಾವು ಬಂದುಬಿಟ್ಟು ರಾಮಸೇತು ಹತ್ರ ಆದರೆ ಇದ್ದೀವಿ. ಸೊ ಇದರ ಹಿಸ್ಟ್ರಿ ಬಂದುಬಿಟ್ಟು ಸುಮಾರು ವರ್ಷಗಳ ಹಿಂದೆ ಒಂದು ರಾಮನಿಗೆ ಮತ್ತು ರಾವಣನಿಗೆ ಯುದ್ಧ ಆದರೆ ಆಗ್ತದೆ. ಸೊ ಆಗ ಒಂದು ಬ್ರಾಹ್ಮಣ ರಾವಣ ಯುದ್ಧದಲ್ಲಾದರೆ ಒಂದು ಮೃತಪಡ್ತಾನೆ. ಹನುಮ ಸೀತೆಯನ್ನು ಕರ್ಕೊಂಬರೋಕ್ಕೋಸ್ಕರ ಈ ಬ್ರಿಡ್ಜನ್ನು ನಿರ್ಮಾಣ ಮಾಡ್ತಾರೆ. ನಮಸ್ಕಾರ ಇನ್ಫಿನಿಟಿ ಫ್ಯಾಮಿಲಿ. ಸೊ ಇವಾಗ ನಾವು ಬಂದುಬಿಟ್ಟು ಅಬ್ದುಲ್ ಕಲಾಂ ಅವ್ರ ಮನೆಗಾದರೆ ಹೋಗ್ತಾ ಇದ್ದೀವಿ. ಸೊ ಬಂದುಬಿಟ್ವಿ ಇನ್ನು 200 ಮೀಟರ್ಸಲ್ಲಿ ಅಷ್ಟೇ. ಸೊ ನಮ್ಮ ಇಂಡಿಯನ್ ಸೈಂಟಿಸ್ಟ್ ಅವರು ಮತ್ತು ಅದೇ ಥರ 11th ಪ್ರೆಸಿಡೆಂಟು 2002 ಇಂದ 2007ವರೆಗೂ ಆದರೆ ಇದ್ದರು. ಸೊ APJ ಅಂದರೆ ಫಕೀರ್ ಜವಾಲುದ್ದೀನ್ ಅಬ್ದುಲ್ ಕಲಾಂ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿಗಾದರೆ ಬಂದಿದ್ದೀನಿ. ಅವರು ನಮ್ಮ ಇಂಡಿಯಾಗೆ ಎಷ್ಟೊಂದು ಗಿಫ್ಟ್ಸ್ ಆದರೆ ಕೊಟ್ಟಿದ್ದಾರೆ, ಮತ್ತೆ ಇಸ್ರೋಗೆ ಎಷ್ಟೊಂದು ಗಿಫ್ಟ್ಸ್ ಆದರೆ ಕೊಟ್ಟಿದ್ದಾರೆ. The best brains of the nation may be found from the last benches of the classroom. Could you please tell us what made you to believe in the last bench students? Because they were the last bench. A great teacher, a good teacher of teaching. His way of interacting with the student, he doesn't care whether you are the first or the last. ಅವರು ಇಂಡಿಯನ್ ಸೈಂಟಿಸ್ಟ್ ಆಗಿ ವರ್ಕ್ ಮಾಡಿದ್ದಾರೆ. ಸೊ ಅವ್ರ ಮನೆ ಮುಂದೆಗಾದರೆ ಬಂದುಬಿಟ್ವಿ. ನೋಡ್ಬೋದು, ವೆಲ್ಕಮ್ ಟು ಅಬ್ದುಲ್ ಕಲಾಂ ಹೌಸ್. ನೋಡಿದ್ರಲ್ವಾ? ಸೊ ತುಂಬ ಸಂತೋಷ ಆದರೆ ಆಗ್ತಾಯಿದೆ ನನಗೆ ಅಬ್ದುಲ್ ಕಲಾಂ ಅವ್ರ ಮನೆ ಹತ್ರ ಬಂದಿದ್ದಕ್ಕೆ. ಸೊ ಒಳಗಡೆಗಾದರೆ ಅಲೋ ಮಾಡ್ತಾಯಿಲ್ಲ ನಮ್ಮನ್ನು. ಸೊ ಏನಕ್ಕಪ್ಪ ಅಂತ ಹೇಳಿದ್ರೆ, ಸೊ ಇದನ್ನು ಒಂದು ಮ್ಯೂಸಿಯಮ್ ಆಗಿ ಮಾಡಿದ್ದಾರೆ ಇವಾಗ. ಸೊ ಆ ಕಾರಣದಿಂದ ಒಳಗಡೆಗಾದರೆ ಅಲೋ ಮಾಡಲ್ಲ. ಸೊ ಇಲ್ಲಿಂದ ಆದರೆ ನಾವು ಹೊರಡಬೇಕು. ಯಾವ ಥರ ಅನಿಸ್ತು ಅಬ್ದುಲ್ ಕಲಾಂ ಅವ್ರ ಮನೆ? ಸೊ ಒಂದು ಕಾಮೆಂಟ್ ಆದರೆ ತಿಳಿಸಿ. ಸೊ ಈ ಮನೆ ಬಂದುಬಿಟ್ಟು ಒಂದು ರಾಮೇಶ್ವರಂ ರೈಲ್ವೆ ಸ್ಟೇಷನಿಂದ ಒಂದು 0.5 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಾದರೆ ಇರ್ತದೆ. ಸೊ ತುಂಬ ಜನ ಆದರೆ ಬರ್ತಾ ಇರ್ತಾರೆ ಇಲ್ಲಿ ನೋಡೋಕ್ಕೆ. ಮತ್ತು ಅದೇ ಥರ ಅಬ್ದುಲ್ ಕಲಾಂ ಅವ್ರ ಸ್ಟುಡಿಯೋ ಪಕ್ಕದಲ್ಲೇ ಆದರೆ ನಿಮಗೆ ಕಾಣಿಸ್ತದೆ. ಮತ್ತು ಅದೇ ಥರ ಇವರು ಸಾಧನೆ ಅಷ್ಟು ಇಷ್ಟು ಅಲ್ಲ, ತುಂಬ ದೊಡ್ಡ ಗಿಫ್ಟ್ಸ್ ಆದರೆ ಕೊಟ್ಟಿದ್ದಾರೆ ನಮ್ಮ ಇಂಡಿಯಾಗೆ. ಮತ್ತು SLV ರಾಕೆಟ್ಸನ್ನು ತಯಾರು ಮಾಡೋದ್ರಲ್ಲಿ ಕೂಡ ಇವರ ಒಂದು ಮಹತ್ವವಾದ ಒಂದು ಸಾಧನೆ ಆದರೆ ಇದೆ. ಮತ್ತು ಅದೇ ಥರ ಇವರೊಂದು ಮೋಟಿವೇಶ್ನಲ್ ಸ್ಪೀಕರ್ ಕೂಡ. ಎಷ್ಟೋ ಜನಕ್ಕೆ ಒಂದು ಮೋಟಿವೇಶನ್ ಥಿಂಗ್ಸ್ ಆದರೆ ಹೇಳ್ಕೊಟ್ಟಿದ್ದಾರೆ. ಇವರನ್ನು ಒಂದು ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕೂಡ ಕರೀತಾರೆ.
ಸೊ ಇಲ್ಲಾದರೆ ಇದೆ ನಾನು ಇವಾಗ ತುಂಬ ಸಂತೋಷ ಆದರೆ ಆಗ್ತಾಯಿದೆ. ನಾನು ಕೂಡ ಚಿಕ್ಕ ವಯಸ್ಸಲ್ಲಿ ಸೈಂಟಿಸ್ಟ್ ಆಗಬೇಕು ಅಂತ ಕನಸಾದರೆ ಇಟ್ಕೊಂಡಿದ್ದೆ, ಬಟ್ ಆಗಲ್ಲ, ಎಲ್ಲರೂ ಆಗೋಕ್ಕಾಗಲ್ಲ. ಸೊ ಅದಕ್ಕೆ ಒಂದು ಸಾಹಸಗಳಾದರೆ ಮಾಡಬೇಕು. ಎಷ್ಟೊಂದು ಥಿಂಗ್ಸ್ ಆದರೆ ಕಳ್ಕೊಬೇಕು ನಮ್ಮ ಜೀವನದಲ್ಲಿ. ಸೊ ಅದೆಲ್ಲ ನಾವು ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಸೊ ನೋಡ್ಬೋದು, ವರ್ಡ್ ಆದರೆ ಹಾಕಿದ್ದಾರೆ, ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಅಬ್ದುಲ್ ಕಲಾಂ ಮನೆ ಮುಂದೆ ಆದರೆ ಇದ್ದೀನಿ ನಾನು ಇವಾಗ. ಸೊ ಯು ಕೆನಾಟ್ ಚೇಂಜ್ ಯುವರ್ ಫ್ಯೂಚರ್, ಯು ಕ್ಯಾನ್ ಚೇಂಜ್ ಯುವರ್ ಹ್ಯಾಬಿಟ್ಸ್ ಆ್ಯಂಡ್ ಶ್ಯೂರ್ಲಿ ಯುವರ್ ಹ್ಯಾಬಿಟ್ಸ್ ವಿಲ್ ಚೇಂಜ್ ಯುವರ್ ಫ್ಯೂಚರ್. ಅಂದರೆ ನಿಮ್ಮ ಒಂದು ಹ್ಯಾಬಿಟ್ಸನ್ನು ಚೇಂಜ್ ಮಾಡ್ಕೊಳ್ದಿರ ಇದ್ದರೆ ನಿಮ್ಮ ಫ್ಯೂಚರ್ ಕೂಡ ಚೇಂಜ್ ಆಗಲ್ಲ ಅಂತೇಳ್ಬಿಟ್ಟು ನೋಡಿದ್ರಲ್ವ. ಎಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ವರ್ಡ್ಸ್ ಆದರೆ ಅಬ್ದುಲ್ ಕಲಾಂ ಅವ್ರ ಮನೆ ಮುಂದೆ ಬರೆದಿದ್ದಾರೆ ಅಂತೇಳ್ಬಿಟ್ಟು. ಮತ್ತು ಅದೇ ಥರ ಇಲ್ಲಿ ನೋಡ್ಬೋದು, ಕಲಾಂ ಅವ್ರಿಗೆ ಭಾರತ ರತ್ನ ಸಿಕ್ಕಿದೆ. ಇಲ್ಲಿ ಆದರೆ ಹಾಕಿದ್ದಾರೆ ಅಬ್ದುಲ್ ಕಲಾಂ ಬಾರ್ನ್ ಆನ್ 15th ಅಕ್ಟೋಬರಲ್ಲಿ ಅವರು ಬಾರ್ನ್ ಆಗಿದ್ದು 1931. ಸೊ ಇಲ್ಲಿ ಮುಂದೆ ಆದರೆ ಹಾಕಿದ್ದಾರೆ ಅವರಿಗೆ ಒಂದು ಭಾರತ ರತ್ನ ಅವಾರ್ಡ್ ಕೂಡ ಸಿಕ್ಕಿದೆ ನೋಡಿ. ಕಂಪ್ಲೀಟು ಇದೆಲ್ಲ ಅವ್ರ ಮನೆಯೇ. ಅವರು ಒಂದು 2015 ಒಂದು ಡೆತ್ ಆದರೆ ಆಗ್ತಾರೆ. ಸೊ ಅವರ ಒಂದು ಮೆಮೊರಿಯಲ್ಲಿ ಇವಾಗ ಒಂದು ಮ್ಯೂಸಿಯಮ್ ಆಗಿ ಮಾಡಿದ್ದಾರೆ ಇದನ್ನು. ಸೊ ಯಾವ ಥರ ಅನಿಸ್ತು ಅಂತೇಳ್ಬಿಟ್ಟು ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಲೈಕ್ ಆದರೆ ಹೊಡೀರಿ. ಸೊ ಗೇಟ್ ಆದರೆ ಓಪನ್ ಆಗಿದೆ, ಬಟ್ ಒಳಗಡೆ ಅಲೋ ಮಾಡಲ್ಲ ನಮ್ಮನ್ನು. ಸೊ ನೋಡಿ, ಅವರು ಹುಟ್ಟಿರ್ತಕ್ಕಂತಹ ಒಂದು ಮನೆಗಾದರೆ ಹೋಗಿದ್ವಿ ನಾವಿವಾಗ. ಸೊ ಅವರು ಒಂದು ನಡೆದಿರ್ತಕ್ಕಂತಹ ರೋಡ್ ಇದು. ಮತ್ತು ನೋಡಿ, ಅಬ್ದುಲ್ ಕಲಾಂ ಅವರು ಸ್ಟುಡಿಯೋ ಆದರೆ ನಿಮ್ಗೆ ಇಲ್ಲಿ ಕಾಣಿಸುತ್ತೆ, ಸಣ್ಣದಾಗಾದರೆ ಬರೆದಿದ್ದಾರೆ. ಸೊ ನೋಡಿದ್ರಲ್ವಾ, ಅಬ್ದುಲ್ ಕಲಾಂ ಅವರು ನಡೆದಿರ್ತಕ್ಕಂಥ ಪ್ಲೇಸ್ ಇದು. ತುಂಬ ಅದ್ಭುತವಾಗಿರ್ತಕ್ಕಂಥ ಫೀಲ್ ಆದರೆ ಬರ್ತಾಯಿದೆ ನನಗೆ. ಸೊ ಇವಾಗ ನಾವು ಇಲ್ಲಿಂದ ರೈಲ್ವೆ ಸ್ಟೇಷನ್ಗಾದರೆ ಹೋಗಬೇಕು. ಸೊ ಯಾವ ಥರ ಅನಿಸ್ತು ಅಂತೇಳ್ಬಿಟ್ಟು ಸಣ್ಣದಾಗಿ ಒಂದು ಕಾಮೆಂಟ್ ಆದರೆ ತಿಳಿಸಿ. ಸೊ ನಿಮಗೋಸ್ಕರ ಎಷ್ಟೊಂದು ಕಷ್ಟ ಬಿದ್ದು ಒಂದು ಕಂಟೆಂಟ್ ಎಲ್ಲ ಶೂಟ್ ಮಾಡಿ ಅಪ್ಲೋಡ್ ಆದರೆ ಮಾಡ್ತಾಯಿದ್ದೀನಿ. ಸೊ ನನಗೆ ಒಳ್ಳೆ ಒಂದು ಫೀಲ್ ಆದರೆ ಬರ್ತಾಯಿದೆ. ನಮಸ್ಕಾರ ಇನ್ಫಿನಿಟಿ ಫ್ಯಾಮಿಲಿ. ಸೊ ಇವಾಗ ತಾನೇ ಧನುಷ್ಕೋಡಿಗಾದರೆ ಬಂದಿದ್ವಿ. ಸೊ ನೋಡ್ಬೋದು, ಇಲ್ಲಿಗೆ ಬಸ್ ಫೆಸಿಲಿಟಿ ಕೂಡ ಬರ್ತದೆ, ಗೌರ್ಮೆಂಟ್ ಬಸ್ಸು. ಸೊ ನಾವು ಗೌರ್ಮೆಂಟ್ ಬಸ್ಸಲ್ಲೇ ಬಂದಿದ್ದು. ಸುಮಾರು ಒಂದು ರಾಮೇಶ್ವರಮಿಂದ 30 ರೂಪೀಸ್ ಆದರೆ ತೊಗೊಳ್ತಾರೆ ಈ ಬಸ್ಸಲ್ಲಿ. ಸೊ ನೋಡ್ಬೋದು ಎಷ್ಟೊಂದು ಜನ ಬಂದಿದ್ದಾರೆ ಅಂತೇಳ್ಬಿಟ್ಟು ಇಲ್ಲಿಗೆ. ಸೊ ಇದು ಬಂದುಬಿಟ್ಟು ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಅಂತಾರೆ, ನೀವು ರೀಲ್ಸಲ್ಲೆಲ್ಲ ನೋಡಿರ್ತೀರ. ಸೊ ನಾವು ಬಂದುಬಿಟ್ಟು ಇಲ್ಲಿಗೆ ಇವಾಗ ತುಂಬ ಸಂತೋಷ ಆಗ್ತಾಯಿದೆ. ಸೊ ಇಲ್ಲಿಗೆ ಬರಬೇಕು ಅಂತಲೇ ನಾವು ಈ ಒಂದು ಟ್ರಿಪ್ಪನ್ನು ಪ್ಲ್ಯಾನ್ ಮಾಡಿದ್ದು. ಸೊ ನೋಡಿ ಗೈಸ್, ಯಾವ ಥರ ಇದೆಯೋ ಕಂಪ್ಲೀಟ್ ಧನುಷ್ಕೋಡಿ. ಪ್ರತಿದಿನ ಸುಮಾರು ಸಾವಿರಾಂತರ ಜನ ಆದರೆ ಬರ್ತಾಯಿದ್ದಾರೆ. ಸೊ ಈ ರೀಲ್ಸಿಂದನೇ ತುಂಬ ವೈರಲ್ ಆಗಿಬಿಟ್ಟಿದ್ದು ಈ ಪ್ಲೇಸು. ಸೊ ರೀಲ್ಸ್ ಮಾಡಿ ಅದು ತುಂಬ ವೈರಲ್ ಆದಮೇಲೆ ತುಂಬ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನೋಡ್ಬೋದು, ಇನ್ಫಿನಿಟಿ ಫ್ಯಾಮಿಲಿ. ಸೊ ಇವಾಗ ತಾನೇ ನಾನು 3 days ಒಂದು ಟ್ರಿಪ್ಪನ್ನು ಒಂದು ಕಂಪ್ಲೀಟ್ ಮಾಡಿಕೊಂಡು ಮನೆಗಾದರೆ ಬಂದೆ. ನೋಡ್ಬೋದು, ಭೈರವಗನ್ ರಿಯಾಕ್ಷನ್ ತೋರಿಸ್ತೀನಿ ನೋಡಿ ನಿಮ್ಗೆ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ಅಲ್ಲಿ ನೋಡಿ ಭೈರವ್, ನೋಡಿ ನೋಡಿ ಗೈಸ್, ನೋಡಿ ಭೈರವ, ಭೈರವ್, ಭೈರವ್, ಭೈರವ, ಭೈರವ್, ಭೈರವ. ಇವಾಗ ರಾಣಿ ರಿಯಾಕ್ಷನ್ ತೋರಿಸಿ ನೋಡಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಒಳಗಡೆ ಕತೆ ಬಂದಿದೆ ನೋಡಿ, ನೋಡಿ ಹೆಂಗೆ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ನೋಡಿ ಕೋಪ ಬಂದ್ಬಿಡ್ತು ಅವ್ರಿಗೆ, ನೋಡಿದ್ರಾ? ರಾಣಿ 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 ನೋಡಿ ರಾಣಿ 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 ನೋಡಿ ಗೈಸ್, ಬರೀ 3 ದಿನಕ್ಕೆ ಎಷ್ಟೊಂದು ಇವರು ಇದಾಗ್ಬಿಟ್ರು ಅಂತ ಹೇಳ್ಬಿಟ್ಟು.
ನೋಡಿ ಅವ್ರ ರಿಯಾಕ್ಷನ್ 3 days ಕಾಣಿಸಿಲ್ಲ ನಾನು. ಅಲ್ಲಿ ನೋಡಿ ಅವ್ನು ಭೈರವಾಗ ನೋಡಿ ಏನು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಇವಾಗ ಭೈರವ್